ನೇತೃತ್ವದಲ್ಲಿ ಇವತ್ತು ಏನು ಈ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಅದರ ಪರವಾಗಿ ಇವತ್ತು ಈ ಪತ್ರಿಕಾ ಗೋಷ್ಠಿಗೆ ಬಂದಂಥ ಎಲ್ಲ ಮಾನ್ಯ ಪತ್ರಿಕಾ ಮಿತ್ರರೇ, ನಮ್ಮ ಅಹಿಂದ ಚಳವಳಿಯ ರಾಜ್ಯ ಸಂಚಾಲಕರಾದ ಅಶೋಕ್ ಕುಮಾರ್ ಅವರೇ, ಇನ್ನೊಬ್ಬ ಜಿಲ್ಲಾ ಸಂಚಾಲಕರಾದ ವೆಂಕಟರಾಮಣ್ಣವರೇ, ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮನುಲ್ಲಣ್ಣವರೇ, ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು, ಅಹಿಂದ ರಾಜ್ಯ ಸಂಘಟಕರಾದಂಥ ಕಾರ್ಗಿಲ್ ವೆಂಕಟೇಶ್ ಅವರೇ, ಶಂಕರಪ್ಪ ಅವರೇ, ಮುಜು ಅವರೇ, ನಮ್ಮ ವೆಂಕಟರೆಡ್ಡಿ ಅವರೇ, ನಮ್ಮ ಶಂಕರ್ ಅವರೇ, ಇವತ್ತು ಈ ದೇಶದಲ್ಲಿ ಮಾನ್ಯ ರಾಷ್ಟ್ರಪತಿಗಳವರಿಗೆ ನಾವೊಂದು ನಿನ್ನೆ ತಾನೇ ಫ್ಯಾಕ್ಸ್ ಸಂದೇಶವನ್ನು ಕಳಿಸಿ ಏನಿವತ್ತು 26 ಲಕ್ಷ ಜನ ನೀಟ್ ಪರೀಕ್ಷೆಯಲ್ಲಿ ಬರೆದು ಅದು ಲೀಕ್ ಆಗಿದೆ, ಅದರಿಂದ ಅದನ್ನು ರಿಜೆಕ್ಟ್ ಮಾಡಿ ನೀಟ್ ಪರೀಕ್ಷೆಯನ್ನು ಏನು ಎಕ್ಸಾಮ್ ಬರೆದ ಮೇಲೆ ಇನ್ನೊಂದು ನೀಟ್ ಪರೀಕ್ಷೆ ಮಾಡ್ತೀವಿ ಅಂತೇಳಿ ಏನು ತೀರ್ಮಾನ ತಗೊಂಡು ಕೇಂದ್ರ ಸರ್ಕಾರ, ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ರಕ್ಷಿಸಲು ಮಾನ್ಯ ರಾಷ್ಟ್ರಪತಿಗಳು ತುರ್ತಾಗಿ ಮಧ್ಯಪ್ರವೇಶ ಮಾಡಬೇಕು. ಭಾರತ ಸರ್ಕಾರದ ಸಚಿವರಾದಂಥ ಶ್ರೀ ಧರ್ಮೇಂದ್ರ ಪ್ರಧಾನ್ ಮತ್ತು ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ಕೂಡಲೇ ವಜಾ ಮಾಡಬೇಕು. ಭಾರತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದಂಥ ಜಸ್ಟಿಸ್ ಸೂರ್ಯಕಾಂತ್ ಅವರನ್ನ ಮಾನ್ಯ ಘನವತ್ತ ರಾಷ್ಟ್ರಪತಿಗಳು ವಜಾ ಮಾಡಬೇಕು. ಇವತ್ತು 26 ಲಕ್ಷ ಜನ ಯುವಕರು, ವಿದ್ಯಾರ್ಥಿಗಳು ಇವತ್ತು ಅವರ ಏನು IAS, IPS, ಡಾಕ್ಟರ್ಗಳು ಆಗೋ ಒಂದು ಕನಸು ಕಂಡು ಇವತ್ತು ನೀಟ್ ಪರೀಕ್ಷೆ ಮಾಡಿದ್ರು. ಅದರಲ್ಲೂ ಕೂಡ ರಾಜಕಾರಣ ಮಾಡ್ತಾ ಇರುವ ಈ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ದೇಶಾದ್ಯಂತ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಣ ಪ್ರೇಮಿಗಳು ಅವರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಯಾರು ನಮ್ಮ ಸೋನಂ ವಾಂಗ್ಚುಕ್ ಅಂತ ಅವರು ಇವತ್ತು 26 ಲಕ್ಷ ಜನರ ವಿದ್ಯಾರ್ಥಿಗಳ ಕನಸು ಏನಿತ್ತು, ರಾತ್ರಿ ಹಗಲು ಅವರು ಕಷ್ಟಪಟ್ಟು ಓದಿ ನೀಟ್ ಪರೀಕ್ಷೆ ಮಾಡಿದ್ರೆ ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ರಾಜಕಾರಣ ಮಾಡ್ತಾ ಇದೆ. ಇವತ್ತು ಅವರ ಹಕ್ಕುಗಳಿಗಾಗಿ ಅವರು ಹೋರಾಟ ಮಾಡೋಕ್ಕೆ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ 21 ದಿವಸ ಆದರೂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ದೇಶದ ಘನವೆತ್ತ ಪ್ರಧಾನಮಂತ್ರಿಗಳು ಅವರು ಹೋಗೋದು ಬೇಡ, ಅವರ ಸಚಿವ ಸಂಪುಟದಲ್ಲಿ ಒಬ್ಬ ಸಚಿವರನ್ನಾದರೂ ಕಳಿಸೋಕ್ಕಾಗಿಲ್ಲ. ಅಂದರೆ ಈ ದೇಶದ ಬಡವರ, ಈ ದೇಶದ ರೈತರ ಮಕ್ಕಳ ಒಂದು ಕಷ್ಟಗಳಿಗೆ ಸ್ಪಂದಿಸಿದೆ. ಇವತ್ತು ಈ ದೇಶದಲ್ಲಿ ಅವರ ಅಧಿಕಾರಕ್ಕೆ ಬಂದಾಗ ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಉದ್ಯೋಗ ಅಲ್ಲ, ಅವರ ರಾಜಕೀಯ, ಅವರ ಏನು ಅವರ ದೌರ್ಜನ್ಯ ಇದೆ ಇವತ್ತು ಈ ದೇಶದ ಜನ 21 ದಿವಸದಿಂದ ನೋಡ್ತಾ ಇದ್ದಾರೆ. ಯಾಕೆ
ಶಿಕ್ಷಣ ಪ್ರೇಮಿಗಳು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಜಂತರ್ ಮಂತರ್ನಲ್ಲಿ. ಭಾರತ ಸರ್ಕಾರದ ಒಬ್ಬ ಸಚಿವರು ಕೂಡ ಆ ಕಡೆ ಸುಳಿಲೇ ಇಲ್ಲ. ಇವತ್ತು ಮಕ್ಕಳ ಭವಿಷ್ಯಕ್ಕಾಗಿ ಅವರು 21 ದಿವಸದಿಂದ ಸತ್ಯಾಗ್ರಹ ಮಾಡ್ತಿರೋ ಸಂದರ್ಭದಲ್ಲಿ ಮೊನ್ನೆ 20ನೇ ತಾರೀಕು ಏನು ಲೋಕಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡೋಕ್ಕೆ ಹೋದಾಗ ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಏನು ಇವರು ನ್ಯಾಯ ಕೇಳಕ್ಕೆ ಹೋಗಿದ್ದು, ಲೋಕಸಭೆಯಲ್ಲಿ ನಮಗೆ ಮಾತಾಡೋಕ್ಕೆ ಈ ಸಬ್ಜೆಕ್ಟ್ ತಗೊಳ್ಳಿ, ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ತಗೊಳ್ಳಿದ್ರೆ 5 ದಿವಸ ಇವತ್ತು ಲೋಕಸಭೆಯಲ್ಲಿ ಕಾರ್ಯಕಲಾಪ ನಿಂತೋಗಿದೆ. ಏನು ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಖರ್ಗೆ ಅವರು ನ್ಯಾಯ ಕೇಳೋಕ್ಕೆ ಅವರ ಮನೆ ಮುಂದುಗಡೆ ಧರಣಿ ಮಾಡುವಾಗ ಅವರ ನ್ಯಾಯ ಕೇಳುವ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಯಾವ ರೀತಿ ನಡೆಸ್ಕೊಂಡ್ರು ತಾವೆಲ್ಲ ನೋಡಿದ್ವಿ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ. ಇದು ದುರದೃಷ್ಟಕರ. ವಿರೋಧ ಪಕ್ಷಗಳ ತುಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ರಾಜಕೀಯ ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ರಾಜಕೀಯ ಬೇಡ. ಇವತ್ತು ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ಪೋಷಕರಿಗೆ, ಪ್ರೇಮಿಗಳಿಗೆ, ಶಿಕ್ಷಣ ಪ್ರೇಮಿಗಳಿಗೆ ಇವತ್ತು ಯದ್ವಾ ನೀವು ಲಾಠಿ ಚಾರ್ಜ್ ಮಾಡಿ ಏನು ಗ್ಯಾಸ್ ಟೈರ್ ಬ್ಲಾಸ್ಟ್ ಮಾಡಿ ಇವತ್ತು 100 ಜನ ಗಾಯಗಳಾಗಿ ಅವರು ಆಸ್ಪತ್ರೆಗಳಲ್ಲಿದ್ದಾರೆ. ಯಾವ ಮಂತ್ರಿ ಹೋಗಿಲ್ಲ. ವಿರೋಧ ಪಕ್ಷಗಳನ್ನ ಹತ್ತಿಕ್ಕೋ ಕೆಲಸ ಮೋದಿಯವರ ಸರ್ಕಾರ ಬಂದಾಗಿಂದ ನಡೀತಾ ಇದೆ. ಇವತ್ತು ರೈತರಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ ಏನು ಇವರ ಆಡಳಿತ ದೌರ್ಜನ್ಯ. ಇವತ್ತು 2 ದಿವಸ ಹಿಂದೆ ರಾತ್ರಿ 11 ಗಂಟೆಯಲ್ಲಿ ಪೋಸ್ಟ್ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತ. ಅವ್ರನ್ನ ಲಾಠಿ ಚಾರ್ಜ್ ಮಾಡಿ ಅವ್ರ ಹಾಸ್ಪಿಟ್ಲಲ್ಲಿದ್ದಾಗ ನಿಮ್ಮ ಜೊತೆ ಯಾರು ಮಾತಾಡಿದ್ರು ಸ್ವಾಮಿ? ಮಾನ್ಯ ಪ್ರಧಾನಮಂತ್ರಿಗಳೇ, ಗೌರವಾನ್ವಿತ ಪ್ರಧಾನಮಂತ್ರಿಗಳು ತಾವು ಉತ್ತರ ಕೊಡಬೇಕಾಗಿತ್ತು. ರಾತ್ರಿ ಹೊತ್ತಾಗ ನೀನು ಉತ್ತರ ಕೊಡಬೇಕಾಗಿದೆ. ನಿಮ್ಮ ಘನತೆಗೆ ನೀವು ಈ ದೇಶದ ನಾಗರಿಕರು, ಅದೇ ನಾಗರಿಕರು, ಅದೇ ವಿದ್ಯಾರ್ಥಿಗಳು ನಿಮ್ಗೆ ಓಟ್ ಹಾಕಿ ಗೆಲ್ಲಿಸಿದರೆ ಅದು ಮರಿಬೇಡ. ನಿಮ್ಮ ಪಕ್ಷಕ್ಕೆ ಇವತ್ತು ಅಂತ್ಯಕಾಲ ಬಂದಿದೆ. ಯಾವುದೇ ಕಾರಣಕ್ಕೂ 2029ರಲ್ಲಿ ಇದೇ ವಿದ್ಯಾರ್ಥಿಗಳು, ಇದೇ ಓಟ್ ಹಾಕಿ ನಿನ್ನ ಗೆಲ್ಲಿಸಿದ ವಿದ್ಯಾರ್ಥಿಗಳು ನಿನ್ನ ವಿರುದ್ಧವಾಗಿ ಮತ ಹಾಕ್ತಾರೆ. ನೀವು ಇವತ್ತು ಈ ಮತ್ತೊಂದೆಡೆ ಜಂತರ್ ಮಂತರ್ನಲ್ಲಿ ಏನು ಪೊಲೀಸವ್ರ ಜೊತೆ ದೇಶದ್ರೋಹಿಗಳು ಮುಫ್ತಿಯಲ್ಲಿ ಬಂದು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ. ಆ ವಿದ್ಯಾರ್ಥಿಗಳು ಜಂತರ್ ಮಂತರು ಡೆಲ್ಲಿ ಮುಖ್ಯ ದ್ವಾರಗಳಲ್ಲಿ ಮಲಗ್ತಾ ಇದ್ದಾರೆ, ಯಾರೂ ಹೋಗಿಲ್ಲ ಅವ್ರ ಹತ್ರ. ಅದರ ವಿರುದ್ಧವಾಗಿ ಪೊಲೀಸರ ಮಾರಣಾಂತಿಕ ಹಲ್ಲೆ, ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಆಗ್ತಾ ಇದೆ ಅನ್ನೋ ಭಾವನೆ ಬರ್ತಾ ಇದೆ. ಇವತ್ತು ಈ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆ ತೋರ್ತಾ ಇದ್ದಾರೆ. ಪ್ರತಿಭಟನಾಕಾರರ ಮೇಲೆ ದೌರ್ಜನ್ಯ ಆಗಿದೆ ವಿಡಿಯೋ ಸಿಡಿಗಳನ್ನ ಎತ್ಕೊಂಡೋಗಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ಜಸ್ಟಿಸ್ ಸೂರ್ಯಕಾಂತ್ ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ, ಆ ಗೌರವಾನ್ವಿತ ಜಸ್ಟಿಸ್ ಸೂರ್ಯಕಾಂತ್ ಅವರು ಹೇಳ್ತಾರೆ, ನಾನು ಇದನ್ನು ನೋಡೋಕ್ಕೆ ನನಗೆ ಟೈಮ್ ಇಲ್ಲ ಅಂತಾರೆ. ಇನ್ನೇನಿದೆ ಸ್ವಾಮಿ ಟೈಮ್ ನಿಮಗೆ? BJP ಅವರ ಬೂಟನ್ನು ನೆಕ್ತಾ ಇದ್ದೀರಾ ನೀವು? ಈ ದೇಶದ ನಾಗರಿಕರ ಪರವಾಗಿರಬೇಕಂತ ಜಸ್ಟಿಸ್ ನೀವತ್ತು ಯಾರ ಕಾಲ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀವಿ?
ಅದೇ ನಮ್ಮ ಕಾಕ್ರೋಚ್ ಪಾರ್ಟಿ ಜನತಾ ಪಕ್ಷದ ಮುಖ್ಯಸ್ಥರಾದ ದೀಪ್ಕಿಯವರು, ಅಭಿಜಿತ್ ದೀಪ್ಕಿಯವರು ನೇತೃತ್ವದಲ್ಲಿ ಇವತ್ತು ಇಡೀ ದೇಶದಲ್ಲಿ, ದಿಲ್ಲಿ ಜಂತರ್ ಮಂತ್ರ ಎಲ್ಲ ಇಡೀ ದೇಶಾದ್ಯಂತ ಆ ವಿದ್ಯಾರ್ಥಿಗಳ ಪರವಾಗಿ, ಆ ಪೋಷಕರ ಪರವಾಗಿ, ಆ ಪೋಷಕರ ಆಕ್ರಂದನ, ಆ ವಿದ್ಯಾರ್ಥಿಗಳ ಆಕ್ರಂದನ ದಿಲ್ಲಿಯಲ್ಲಿ ತಾವು ನೋಡಬೇಕು. ಅವ್ರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಿರಲ್ಲ. ನೀವು ಮನುಷ್ಯರ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋದಾಗ ನಿಮ್ಗೆ ಅನಿಸಲ್ವಾ? ಬಿಡಿ, ಪ್ರಧಾನಮಂತ್ರಿಗಳ ಮಕ್ಕಳಿಲ್ಲ, ಮರಿಗಳಿಲ್ಲ, ಅವ್ರಿಗದೇ ಬಿಡಿ. ನೀವು ಮಂತ್ರಿಗಳಿದ್ದೀರಲ್ಲ, ನಿಮ್ಮ ಮಕ್ಕಳು ಓದಿಲ್ವಾ? ನಿಮ್ಮ ಮಕ್ಕಳಿಗೆ ಈ ಲಾಠಿ ಚಾರ್ಜ್ ಮಾಡಿದ್ರೆ ನೀವು ಸುಮ್ಮನೆ ಕೂರ್ತೀರ? ಯಾವೊಬ್ಬ ಮಂತ್ರಿ ಕೂಡ ಆ ಕಡೆ ನೋಡಿಲ್ಲ. ಅದರಿಂದ ಏನು ನಾವು ಇದರ ಪ್ರಧಾನಮಂತ್ರಿಗಳ ವಿರುದ್ಧವಾಗಿ ಮೋದಿ ಸರ್ಕಾರದ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಶಕ್ತಿಹೀನಗೊಳಿಸ್ತಾ ಇದೆ, ನಿರಂಕುಶ ಸರ್ವಾಧಿಕಾರ ಆಡಳಿತ ವ್ಯವಸ್ಥೆ ತರುವ ಪ್ರಯತ್ನಗಳು ಮಾಡ್ತಿದೆ. ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಲು ಮತ್ತು ರಕ್ಷಿಸಲು ತುರ್ತಾಗಿ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಬೇಕು. ಭಾರತ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಮತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನು ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು. ಅದೇ ರೀತಿ ಏನು ದಿನಾಂಕ 27/2026 ದೆಹಲಿಯಲ್ಲಿ ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು, ನಕಲಿ ಪೊಲೀಸರು, ವೇಷಧಾರಿಗಳು ಮಾಡಿದ ಮಾರಣಾಂತಿಕ ಹಲ್ಲೆ, ದೌರ್ಜನ್ಯದ ಬಗ್ಗೆ ನ್ಯಾಯಾಂಗ ತನಿಖೆ ಮಾಡಿಸಬೇಕು. ದಿ ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968 ಕಾನೂನು ಅವಕಾಶಗಳು ಮತ್ತು ಪ್ರಕ್ರಿಯೆಗಳ ಮೂಲಕ ಸರ್ವೋಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶ ಜಸ್ಟಿಸ್ ಸೂರ್ಯಕಾಂತ್ ರವರನ್ನು ವಜಾಗೊಳಿಸಬೇಕು. ಶಾಸನಬದ್ಧ ಮತ್ತು ಸ್ವಾತಂತ್ರ್ಯ ಸಮಸ್ಯೆಗಳಾದ ಮಕ್ಕಳ ಆಯೋಗ, ರಕ್ಷಣಾ ಆಯೋಗ, ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗ ಇವುಗಳು ಪಕ್ಷಾತೀತವಾಗಿ ಮಾನವೀಯ ಸಂವೇದನೆಗಳೊಡನೆ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಾ, ಈ ರಾಜ್ಯ ಅಹಿಂದ ಚಳವಳಿ ಇವತ್ತು ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ ನಿನ್ನೆ ಫ್ಯಾಕ್ಸ್ ಕಳಿಸೋದ್ರ ಮುಖಾಂತರ ಇದರ ಬಗ್ಗೆ ಕೂಲಂಕಷವಾಗಿ ತನಿಖೆ ಮಾಡಿ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ಪೋಷಕರಿಗೆ ಅನುಕೂಲವಾದ ರೀತಿಯಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳು ಆದೇಶಿಸಬೇಕು ಅಂತ ಹೇಳ್ತಾ, ಇವತ್ತು ಮಾನ್ಯ ರಾಹುಲ್ ಗಾಂಧಿಯವರು ಇವತ್ತು ಪ್ರಧಾನಮಂತ್ರಿ ಮೋದಿ ಮನೆ ಮುಂದುಗಡೆ ಧರಣಿ ಮಾಡೋ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕರು ಅಂದರೆ ಡಿಫ್ಯಾಕ್ಟೋ PM ಇದ್ದಂಗೆ, ಪ್ರಧಾನಮಂತ್ರಿಗಳ ಈಕ್ವಲ್ ಸ್ಥಾನ ವಿರೋಧ ಪಕ್ಷದ ನಾಯಕರು. ಅಂಥವ್ರನ್ನ ಎಳೆದಾಡಿ ಅವರು ಮಕ್ಕದ ಮೇಲೆ ರಕ್ತ ಬರುವಂಗೆ ಮಾಡಿ ಇಷ್ಟು ಕ್ರೂರವಾಗಿ ನಡ್ಕೊಂತ ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ BJP ಆಡಳಿತ ವರ್ಗಕ್ಕೆ ಧಿಕ್ಕಾರವಿರಲಿ ಅಂತ ಹೇಳ್ತಾ, ಯಾಕೆ ನಾವು ನಮ್ಮ ಸ್ನೇಹಿತರು ಹೇಳ್ತಾ ಇದ್ವಿ, ನಾವು ನೇರವಾಗಿ ಜಂತರ್ ಮಂತರ್ಗೆ ಹೋಗೋಣ ನಮ್ಮ ಅಶೋಕಣ್ಣ. ಯಾಕಂದರೆ ಅಷ್ಟು ನೋವಾಗುತ್ತೆ ಆ ಮಕ್ಕಳನ್ನ ನೋಡಿದ್ರೆ. ಬೀದಿಯಲ್ಲಿದ್ದಾರೆ, ಊಟ ಇಲ್ಲ, ಅನ್ನ ಇಲ್ಲ, ನಾವು ನಮ್ಮ ನ್ಯಾಯ ಸಿಗೋ ತನಕ ನಾವು ಇಲ್ಲಿಂದ ಕದಲಲ್ಲ ಅಂತ ಹೇಳ್ತಾರೆ ನೆನ್ನೆ ರಾಹುಲ್ ಗಾಂಧಿಗೆ. ಅದರಿಂದ ಈ ದೇಶದ ನಾಗರಿಕರು, ಈ ದೇಶದ ರೈತರು, ಈ ದೇಶದ ರೈತರ ಮಕ್ಕಳ ಪರವಾಗಿ ನಾವೆಲ್ಲ ದೇಶಾದ್ಯಂತ ಹೋರಾಟ ಮಾಡ್ತಾಯಿದ್ವಿ. ಆ ಹೋರಾಟಕ್ಕೆ ಜಯ ಸಿಗಲಿ, ಇದರ ಪರವಾಗಿ, ಮಕ್ಕಳ ಪರವಾಗಿ ನಾವು, ವಿದ್ಯಾರ್ಥಿಗಳ ಪರವಾಗಿ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ಅಹಿಂದ ಚಳವಳಿಯಿಂದ ಈ ರಾಜ್ಯಾದ್ಯಂತ ಅಂತ ಹೇಳ್ತಾ, ಇವತ್ತು ಆಲ್ರೆಡಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅದರ ವಿದ್ಯಾರ್ಥಿಗಳ ಪರವಾಗಿ ಪ್ರೊಟೆಸ್ಟ್ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ ಅಹಿಂದ